ಇನ್ನು ಮುಂದೆ ಇಂಥವರಿಗೆ ಸಿಗೋದಿಲ್ಲ ಉಚಿತ ಕರೆಂಟ್. ಹೌದು ವೀಕ್ಷಕರೇ, ಈಗ ರಾಜ್ಯ ಸರ್ಕಾರ ಗೃಹಜ್ಯೋತಿ ಉಚಿತ ಕರೆಂಟ್ನ ಯಾರೆಲ್ಲ ಯೂಸ್ ಮಾಡ್ತಾ ಇದ್ದೀರೋ ಅಂಥ ಗ್ರಾಹಕರಿಗೆ ಒಂದು ಶಾಕಿಂಗ್ ಅಪ್ಡೇಟ್ ಸಹ ನೀಡಿದೆ ಅಂತಲೂ ಹೇಳ್ಬೋದು. ಸೊ ಯಾಕಪ್ಪ ಅಂದರೆ ಈಗ ಕಂಪ್ಲೀಟ್ ಆಗಿ ಬರೋಬ್ಬರಿ 10 ಲಕ್ಷಕ್ಕೂ ಅಧಿಕ ಮನೆಗಳ ಗೃಹಜ್ಯೋತಿ ಉಚಿತ ಕರೆಂಟ್ ಸೌಲಭ್ಯವನ್ನು ಕಂಪ್ಲೀಟ್ ಆಗಿ ಕಟ್ ಮಾಡಬೇಕು ಅಂತ ರಾಜ್ಯ ಸರ್ಕಾರ ಈಗ ಒಂದು ಹೊಸ ಆದೇಶ ಕೂಡ ಹೊರಡಿಸಿದೆ ಅಂತಲೂ ಹೇಳ್ಬೋದು. ಅಷ್ಟೇ ಅಲ್ಲದೆ ಸರ್ಕಾರ ನಡೆಸಿದ ರಹಸ್ಯ ಸರ್ವೆ ಭಾರಿ ದೊಡ್ಡ ಮಟ್ಟದ ಹಗರಣ ಕೂಡ ಬಯಲಾಗಿದೆ ಅಂತಲೂ ಹೇಳ್ತಾ ಇದ್ದಾರೆ. ಸೊ ಈ ಒಂದು ಕಾರಣಕ್ಕೆ ಈ 10 ಲಕ್ಷ ಜನರ ಲೀಸ್ಟ್ನಿಂದ ಕಂಪ್ಲೀಟ್ ಆಗಿ ಕೈ ಬಿಡಲು ಈಗ ಸರ್ಕಾರ ಒಂದು ನಿರ್ಧಾರ ಸಹ ತಗೊಂಡಿದೆ ಅಂತಲೂ ಹೇಳ್ಬೋದು. ಹಾಗಿದ್ರೆ ಸರ್ಕಾರ ಇಷ್ಟೊಂದು ದೊಡ್ಡ ಮಟ್ಟದಲ್ಲಿ ಉಚಿತ ಕರೆಂಟ್ ಕಟ್ ಮಾಡ್ತಾ ಇರೋದಕ್ಕೆ ಸೊ ಇಲಾಖೆ ನೀಡಿರುವ ಆ ಪ್ರಮುಖ 3 ಮುಖ್ಯ ಕಾರಣಗಳೇನು, ಯಾವೆಲ್ಲ ತಪ್ಪುಗಳನ್ನ ಮಾಡಿರೋ ಮನೆಗೆ ಇನ್ನು ಮುಂದೆ ಫ್ರೀ ಕರೆಂಟ್ ಸಿಗಲ್ಲ, ಮತ್ತು ನಿಮ್ಮ ಅಕೌಂಟ್ ಬ್ಲಾಕ್ ಆಗಬಹುದು ಅಂದರೆ ನೀವು ತಕ್ಷಣ ಏನು ಮಾಡಬೇಕು ಮತ್ತು ಯಾವ ಕೆಲಸನ ಮಾಡಬೇಕು ಅನ್ನೋದನ್ನ ಇವತ್ತಿನ ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ತಿಳಿಸ್ಕೊಡ್ತೀನಿ. ದಯವಿಟ್ಟು ಸೊ ಯಾರು ಕೂಡ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ, ಯಾಕಪ್ಪ ಅಂದರೆ ತುಂಬ ಇಂಪಾರ್ಟೆಂಟ್ ಪಾಯಿಂಟ್ ಅಂತಲೂ ಹೇಳ್ಬೋದು. ಸೊ ನೀವು ಈ ಒಂದು ಕೆಲಸನ ಮಾಡದೇ ಇದ್ದರೆ ನಿಮಗೂ ಕೂಡ ಗೃಹಜ್ಯೋತಿ ಉಚಿತ ಕರೆಂಟ್ ಕೂಡ ಸಿಗೋದಿಲ್ಲ ಅಂತಲೇ ಹೇಳ್ಬೋದು. ಹಾಗಿದ್ರೆ ಒಂದು ಪಾಯಿಂಟ್ ಟು ಪಾಯಿಂಟ್ ಬಿಡದೆ ದಯವಿಟ್ಟು ಈ ಒಂದು ಪಾಯಿಂಟ್ಗಳನ್ನ ನೋಟ್ ಮಾಡ್ಕೊಳ್ಳಿ, ನಿಮಗೆ ತುಂಬ ಯೂಸ್ಫುಲ್ ಆಗುವಂಥ ಪಾಯಿಂಟ್ ಅಂತಲೂ ಹೇಳ್ಬೋದು. ಹಾಗಿದ್ರೆ ಬನ್ನಿ ಈ ವಿಡಿಯೋನ ಕಂಪ್ಲೀಟ್ ಆಗಿ ತಿಳಿಸ್ಕೊಡ್ತೀನಿ. ದಯವಿಟ್ಟು ವಿಡಿಯೋಲಿ ಸ್ಕಿಪ್ ಮಾಡಿದೆ ಈಗಲೇ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ. ಅಷ್ಟೇ ಅಲ್ಲದೆ ನಮ್ಮ ಚಾನಲ್ಗೆ ಯಾರಾದರೂ ಹೊಸಬರಾಗಿದ್ದರೆ ಈಗಲೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬನ್ನಿ ಈಗ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ. ಹೌದು ವೀಕ್ಷಕರೇ, ಕಾಂಗ್ರೆಸ್ ಸರ್ಕಾರದ ಪಂಚ ಯೋಜನೆಗಳಲ್ಲಿ ಒಂದಾಗಿರುವಂತಹ ನಮ್ಮ ಗೃಹಜ್ಯೋತಿ ಯೋಜನೆ 200 ಯೂನಿಟ್ ಫ್ರೀ ಯೂನಿಟ್ ತುಂಬ ಜನ ಈಗ ಎಲ್ಲ ಯೂಸ್ ಮಾಡ್ತಾ ಇದ್ದೀರಾ. ಬಟ್ ಈಗ ಗೃಹಜ್ಯೋತಿ ಯೋಜನೆ ಜಾರಿಗೆ ಬಂದಾಗ ಸರ್ಕಾರ ಯಾವುದೇ ದೊಡ್ಡ ನಿಯಮಗಳನ್ನು ಹೇರದೆ ಸೊ ಎಲ್ಲರಿಗೂ ಉಚಿತವಾಗಿ 200 ಯೂನಿಟ್ ಕರೆಂಟ್ ಘೋಷಣೆ ಕೂಡ ಮಾಡಿತ್ತು. ಅಂದರೆ 200 ಯೂನಿಟ್ ಅಂದರೆ ಮನೆಗಳಿಗೆ ಇಷ್ಟು ಯೂನಿಟ್ ಅಂತ ಫ್ರೀ ಅಂತ ಕೊಟ್ಟಿತ್ತು. ಆದರೆ ಕಳೆದ ಒಂದು ವರ್ಷ ಇಂಧನ ಇಲಾಖೆ ಲೆಕ್ಕಪತ್ರ ಹಾಗೂ ಬೆಸ್ಕಾಂ ವ್ಯಾಪ್ತಿಯಲ್ಲಿ ನಡೆದ ಆಡಿಟಿಂಗ್ ವೇಳೆ ಸರ್ಕಾರಕ್ಕೆ ತಲೆ ಸುತ್ತು ಬರುವಂಥ ಅಸಲಿ ಸತ್ಯಗಳು ಹೊರ ಬಂದಿದೆ ಅಂತಲೂ ಹೇಳ್ತಾ ಇದ್ದಾರೆ. ಬಜೆಟ್ನಲ್ಲಿ ಗೃಹಜ್ಯೋತಿ ಯೋಜನೆಗೆ ಮೀರಿಸಲ್ಪಟ್ಟ ಹಣ ದುರುಪಯೋಗ ಆಗ್ತಿರೋದನ್ನ ಪತ್ತೆಯಾಗಿದೆ ಅಂತಲೂ ಹೇಳ್ತಾ ಇದ್ದಾರೆ. ಅದಕ್ಕಾಗಿ ಇಲಾಖೆ ಈ ಕೆಳಗಿನ 3 ಕಠಿಣ ಕ್ರಮಗಳನ್ನ ಇಟ್ಕೊಂಡು 10 ಲಕ್ಷ ಫಲಾನುಭವಿಗಳ ಪಟ್ಟಿಯಿಂದ ಹೊರಹಾಕಲು ಮುಂದಾಗಿದೆ ಅಂತಲೂ ಹೇಳ್ತಾ ಇದ್ದಾರೆ. ಸೊ ಇಲ್ಲಿ ದುರುಪಯೋಗ ಮಾಡಿಸ್ಕೊತಾ ಇದ್ದಾರೆ ಗೃಹಜ್ಯೋತಿ ಬಳಕೆ ಅನ್ನೋ ಒಂದು ಕಾರಣಕ್ಕೆ ಈಗ ಗೃಹಜ್ಯೋತಿ ಒಂದು ಸ್ಕೀಮ್ನಿಂದ 10 ಲಕ್ಷಕ್ಕೂ ಹೆಚ್ಚು ಫಲಾನುಭವಿಗಳ ಪಟ್ಟಿಯಿಂದ ಹೊರಹಾಕಲು ಈಗ ಒಂದು ಲೀಸ್ಟ್ ಕೂಡ ರೆಡಿ ಆಗಿದೆ ಅಂತಲೂ ಹೇಳ್ತಾ ಇದ್ದಾರೆ. ಹಾಗಿದ್ರೆ ಆ ಕಾರಣಗಳನ್ನ ನೋಡ್ತಾ ಹೋಗೋದಾದ್ರೆ ಮೊದಲನೇ ಕಾರಣ ಬಂದ್ಬಿಟ್ಟು ಒಂದೇ ಹೆಸರಿನಲ್ಲಿ 4 ರಿಂದ 5 ಮೀಟರ್ಗಳಲ್ಲಿ ಉಚಿತ ಲಾಭ ಪಡಿತಾ ಇರೋದು. ಇಂಧನ ಇಲಾಖೆ ಸಾಫ್ಟ್ವೇರ್ ಪರಿಶೀಲನೆ ನಡೆಸಿದಾಗ ಬಯಲಾಗಿರುವ ಮೊದಲ ದೊಡ್ಡ ಅಕ್ರಮ ಇದಾಗಿದೆ ಅಂತಲೇ ಹೇಳ್ಬೋದು ವೀಕ್ಷಕರೇ. ರಾಜ್ಯದಲ್ಲಿ ನೂರಾರು ಆಸ್ತಿ ಹೊಂದಿರುವ ಶ್ರೀಮಂತರು ಹಾಗೂ ದೊಡ್ಡ ಬಿಲ್ಡಿಂಗ್ ಮಾಲೀಕರು ತಮ್ಮ ಒಂದೇ ಒಂದು ಆಧಾರ್ ಕಾರ್ಡ್ ಬಳಸಿ ತಮ್ಮ ಹೆಸರಿನಲ್ಲಿ 4 ರಿಂದ 5 ಕರೆಂಟ್ ಮೀಟರ್ಗಳಿಗೆ ಪ್ರತ್ಯೇಕವಾಗಿ ಗೃಹಜ್ಯೋತಿ ಯೋಜನೆಯನ್ನು ಲಿಂಕ್ ಮಾಡಿಸಿದ್ದಾರೆ ಅಂತಲೇ ಹೇಳ್ತಾ ಇದ್ದಾರೆ. ಅಂದರೆ ಒಂದೊಂದು ಮೀಟರ್ಗೆ 200 ಯೂನಿಟ್ನಂತೆ ತಿಂಗಳಿಗೆ ಬರೋಬ್ಬರಿ 1000 ಯೂನಿಟ್ಗಿಂತ ಅಧಿಕ ಉಚಿತ ಕರೆಂಟನ್ನು ಅಕ್ರಮವಾಗಿ ಪಡಿತಾ ಇದ್ದಾರೆ ಅನ್ನೋ ಒಂದು ಲೀಸ್ಟ್ ಕೂಡ ಪತ್ತೆಯಾಗಿದೆ ಅಂತಲೂ ಹೇಳ್ಬೋದು. ಸರ್ಕಾರದ ಮೂಲ ನಿಯಮಗಳ ಪ್ರಕಾರ ಒಬ್ಬ ಫಲಾನುಭವಿಗೆ ಅವರ ವಾಸಿಸಿರುವ ಒಂದು ಮನೆಗೆ ಮಾತ್ರ ಉಚಿತ ಕರೆಂಟ್ ಸಿಗಬೇಕು. ಹೀಗೆ ಒಂದಕ್ಕಿಂತ ಹೆಚ್ಚು ಮೀಟರ್ಗಳಿಗೆ ಉಚಿತ ಸೌಲಭ್ಯ ಲಿಂಕ್ ಮಾಡಿಕೊಂಡಿದ್ರೆ ಅಂತಹ ಗ್ರಾಹಕರನ್ನ ಆಧಾರ್ ಕಾರ್ಡ್ ಮತ್ತು ಮ್ಯಾಚಿಂಗ್ ಮೂಲಕ ಪತ್ತೆ ಹಚ್ಚಲಾಗ್ತಿದೆ ಅಂತಲೂ ಹೇಳ್ತಾ ಇದ್ದಾರೆ. ಅಂಥವ್ರನ್ನ ಹೆಚ್ಚುವರಿ ಎಲ್ಲ ಕನೆಕ್ಷನ್ಗಳು ಉಚಿತ ಸೌಲಭ್ಯವನ್ನು ತಕ್ಷಣದಿಂದಲೇ ಕಟ್ ಮಾಡಲು ಈಗ ಸರ್ಕಾರ ಆದೇಶ ಕೂಡ ಹೊರಡಿಸಿದೆ ಅಂತಲೂ ಹೇಳ್ತಾ ಇದ್ದಾರೆ. ಸೊ ಈ ಒಂದು ವಿಚಾರದ ಬಗ್ಗೆ ನಿಮಗೆಲ್ಲ ಏನು ಅನಿಸ್ತಾ ಇದೆ, ಸರ್ಕಾರ ತಗೊಂಡಿರುವಂಥ ನಿರ್ಧಾರ ಸರಿ ಇದೆಯಾ ಇಲ್ವಾ, ನಿಮ್ಮ ಅನಿಸಿಕೆನ ಕಾಮೆಂಟ್ ಮುಖಾಂತರ ತಿಳಿಸಿ. ಇನ್ನು ಎರಡನೇ ಕಾರಣ ನೋಡೋದಾದ್ರೆ ಕಮರ್ಷಿಯಲ್ ವ್ಯಾಪಾರ ಹಾಗೂ ಬೇರೆ ರಾಜ್ಯದವರ ಬಾಡಿಗೆ ಮನೆಗಳ ಅಕ್ರಮ ಬಳಕೆ. ಸೊ ಸರ್ಕಾರ ತನಿಖೆಯಲ್ಲಿ ಬೆಳಕಿಗೆ ಬಂದಿರುವ ಎರಡನೇ ಪ್ರಮುಖ ಕಾರಣ ಏನಪ್ಪಾ ಅಂದರೆ ವಾಣಿಜ್ಯ ಬಳಕೆ ದುರುಪಯೋಗ. ರಾಜ್ಯದಲ್ಲಿ ತುಂಬ ಕೆಳಗಡೆ ದೊಡ್ಡ ಅಂಗಡಿ, ಬೇಕರಿ, ಬ್ಯೂಟಿ ಪಾರ್ಲರ್ ಅಥವಾ ಸಣ್ಣ ಕೈಗಾರಿಕೆಗಳ ಕಮರ್ಷಿಯಲ್ ಬಿಸ್ನೆಸ್ ಇಟ್ಕೊಂಡು ಮೇಲ್ಗಡೆ ಮಾತ್ರ ಇಂಥ ಬಿಸ್ನೆಸ್ ಅಂಗಡಿಗಳ ಮೇಲೆ ಮಾತ್ರ ಒಂದು ಮನೆಯಲ್ಲಿ ವಾಸ ಮಾಡ್ಕೊಳ್ತಾ ಇದ್ದಾರೆ. ಇಂತಹ ಗ್ರಾಹಕರು ಮನೆಗೆ ಸಿಗೋ ಉಚಿತ ಗೃಹಜ್ಯೋತಿ ಕರೆಂಟ್ ಅನ್ನು ಅಕ್ರಮ ವೈರಿಂಗ್ ಮೂಲಕ ಕೆಳಗಿರುವ ತಮ್ಮ ಕಮರ್ಷಿಯಲ್ ಅಂಗಡಿ ಮುಂಗಟ್ಟುಗಳು ವ್ಯಾಪಾರಕ್ಕೆ ಕನೆಕ್ಟ್ ಮಾಡಿಕೊಂಡು ಬಳಕೆ ಮಾಡ್ತಾ ಇದ್ದಾರೆ ಅಂತ ಒಂದು ಸುದ್ದಿ ಕೂಡ ಹರಿದಾಡ್ತಾ ಇದೆ. ಇದರ ಜೊತೆಗೆ ಹೊರ ರಾಜ್ಯಗಳಿಂದ ಬಂದು ಇಲ್ಲಿ ಕೇವಲ ತಾವು ಇರದೆ ಸಬ್ಲೈಟ್ ಅಂದರೆ ಬಾಡಿಗೆ ಮನೆಗಳ ಹೆಸರಲ್ಲಿ ಅಕ್ರಮವಾಗಿ ಗೃಹಜ್ಯೋತಿ ಲಾಭ ಪಡಿತಾ ಇರೋನು ಇಲಾಖೆ ಗಂಭೀರವಾಗಿ ಪರಿಗಣಿಸಿ ಕೇವಲ ಕರ್ನಾಟಕದ ನೈಜ ಮತ್ತು ಅರ್ಹ ಬಡ ಜನರಿಗೆ ಮಾತ್ರ ಈ ಯೋಜನೆ ತಲುಪಬೇಕು ಎಂಬ ಉದ್ದೇಶದಿಂದ ಇಂತಹ ಕಮರ್ಷಿಯಲ್ ದುರುಪಯೋಗ ಮಾಡಿಕೊಂಡಿರುವಂತಹ 10 ಲಕ್ಷ ಗ್ರಾಹಕರ ಲೀಸ್ಟ್ನಿಂದ ಇಂಥವರನ್ನು ಕೂಡ ತೆಗೆದು ಹಾಕಲಿದ್ದಾರೆ ಅಂತಲೂ ಹೇಳ್ತಾ ಇದ್ದಾರೆ. ಅಷ್ಟೇ ಅಲ್ಲದೆ ವೀಕ್ಷಕರೇ, ಈ ಎಲ್ಲ ಭಾರಿ ದೊಡ್ಡ ಮಟ್ಟದ ಅಕ್ರಮಗಳಿಗೆ ಕಂಪ್ಲೀಟ್ ಆಗಿ ಬೀಗ ಹಾಕಲು ಸರ್ಕಾರ
ಸರ್ಕಾರ ಮತ್ತೆ ಗೃಹಲಕ್ಷ್ಮಿ ಯೋಜನೆ ಥರನೇ ಗೃಹಜ್ಯೋತಿ ಯೋಜನೆಗೂ ಹೊಸದಾಗಿ ಅರ್ಜಿಯನ್ನು ಸಲ್ಲಿಸೋಕ್ಕೆ ಒಂದು ಹೊಸ ಆದೇಶ ಕೂಡ ಹೊರಡಿಸಿದೆ ಅಂತಲೂ ಹೇಳ್ಬೋದು. ಇನ್ನು ಮುಂದೆ ಪ್ರತಿಯೊಬ್ಬ ಫಲಾನುಭವಿಯು ತಮ್ಮ ಆಧಾರ್ ಕಾರ್ಡ್ KYC ಹಾಗೂ ಹೊಸದಾಗಿ ಅರ್ಜಿ ಸಲ್ಲಿಸುವುದು ಇಲಾಖೆ ಕಡ್ಡಾಯ ಮಾಡುವ ಸಾಧ್ಯತೆ ಇದೆ ಅಂತಲೂ ಹೇಳ್ತಾ ಇದ್ದಾರೆ. ಯಾರೆಲ್ಲ ಜೂನ್ ಮತ್ತು ಜುಲೈ ತಿಂಗಳಿಗೆ ನಡೆಯುವ ಈ ಕಠಿಣ ಪರಿಶೀಲನೆ ವೇಳೆ ಸಿಕ್ಕಿ ಬೀಳ್ತಾರೋ, ಯಾರು ತಮ್ಮ ಮೀಟರ್ ನಿಖರವಾದ ಮಾಹಿತಿಯನ್ನು ನೀಡದೆ ಅಪ್ಲೋಡ್ ಮಾಡೋದಿಲ್ವೋ ಅಂಥವ್ರನ್ನ ಉಚಿತ ಕರೆಂಟ್ ಸೇವೆಯನ್ನು ಇನ್ನು ಮುಂದೆ ಕಂಪ್ಲೀಟ್ ಆಗಿ ಬಂದ್ ಮಾಡಲಾಗುತ್ತೆ ಅಂತಲೂ ಹೇಳ್ತಾ ಇದ್ದಾರೆ. ಅಷ್ಟೇ ಅಲ್ಲದೆ ಇಲ್ಲಿ ಅರ್ಹತೆ ಬಡ ಕುಟುಂಬಗಳಿಗೆ ಯಾವುದೇ ತೊಂದರೆ ಆಗೋದಿಲ್ಲ, ಆದರೆ ಅಕ್ರಮವಾಗಿ ಸೌಲಭ್ಯ ಪಡೆದ 10 ಲಕ್ಷ ಜನರ ಲೀಸ್ಟ್ ಮಾತ್ರ ಕಟ್ ಆಗೋದು ಪಕ್ಕಾ ಅಂತಲೂ ಹೇಳ್ತಾ ಇದ್ದಾರೆ. ಹಾಗಿದ್ರೆ ಈ ಒಂದು ಲೀಸ್ಟ್ನಲ್ಲಿ ಯಾರೆಲ್ಲ ಈ ರೀತಿ ಕಾರಣಗಳನ್ನ ಇಟ್ಕೊಂಡು ಈಗ ಒಂದು ಫ್ರೀ ಕರೆಂಟ್ನ ಯೂಸ್ ಮಾಡ್ತಾ ಇದ್ದೀರಾ, ಆದಷ್ಟು ಬೇಗ ನೀವೊಂದು ಫ್ರೀ ಕರೆಂಟ್ನ ಕಂಪ್ಲೀಟಾಗಿ ಚೆಕ್ ಮಾಡ್ಕೊಳ್ಳೋದು ತುಂಬ ಒಳ್ಳೆಯದು. ನೋಡಿದ್ರಲ್ಲ ವೀಕ್ಷಕರೇ, ಸರ್ಕಾರದ ಈ ಒಂದು ಹೊಸ ಗೃಹಜ್ಯೋತಿ ನಿಯಮದ ಬಗ್ಗೆ ಹಾಗೂ ಅಕ್ರಮ ಕನೆಕ್ಷನ್ ಕಟ್ ಮಾಡುತ್ತಿರುವ ಬಗ್ಗೆ ಸೊ ನಿಮ್ಮ ನಿರ್ಧಾರವನ್ನು, ನಿಮ್ಮ ವೈಯಕ್ತಿಕ ಅನಿಸಿಕೆಯನ್ನು ತಪ್ಪದೇ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನಿಮ್ಮ ಮನೆ ಗೃಹಜ್ಯೋತಿ ಉಚಿತ ಕರೆಂಟ್ ಬಿಲ್ ಇನ್ನೂ ಕೂಡ 0 ಬರ್ತಾ ಇದೆಯಾ ಇಲ್ವಾ, ಅದನ್ನು ಎಸ್ ಅಥವಾ ನೋ ಅಂತ ಕಾಮೆಂಟ್ ಬಾಕ್ಸಲ್ಲಿ ಕಡ್ಡಾಯವಾಗಿ ತಿಳಿಸಿ. ಈ ಪ್ರಮುಖ ಮಾಹಿತಿ ನಿಮ್ಮ ಸುತ್ತಮುತ್ತಲಿನ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ ಹಾಗೂ ಈಗಲೇ ಈ ವಿಡಿಯೋಗೊಂದು ಲೈಕ್ ಮಾಡಿ. ಇದೇ ರೀತಿ ಅಪ್ಡೇಟ್ಗಾಗಿ ನಮ್ಮ ಚಾನಲ್ನ ಯೋಜನಾ ಲೋಕ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ಸಿಗೋಣ ಮತ್ತೊಂದು ಹೊಸ ಅಪ್ಡೇಟಲ್ಲಿ ಅಂತ ಹೇಳ್ತಾ ಧನ್ಯವಾದಗಳು.